ನಿಮ್ಗೆ ಆ ಕಲ್ಲಿಂದ ಈ ಕಲ್ ಗಂಟ 30 ಸ್ಕ್ವೇರ್ ಫೀಟ್ ಇದೆ ಸರ್. ಈ 6 ಲೈನ್ ತಂತಿಗೂ ಸೇರಿನೇ ಒಂದು ಕಲ್ಲಿಗೆ 750 ರೂಪಾಯಿ ಸರ್. ತಂತಿ, ಲೇಬರ್, ಟ್ರಾನ್ಸ್ಪೋರ್ಟ್, ಊಟ ತಿಂಡಿ ಪ್ರತಿ ಒಂದು ನಮ್ದೇ. ತಂತಿ ನೋಡಿ ನಾನು ಹಿಂಗ್ ನಿಂತ್ಕೊಂತ ಇದ್ರು ಕೆಳಗಡೆ ಬಗ್ತಾ ಇಲ್ಲ. ನೀವು 2 ಕಡೆ ವರ್ಕ್ ನೋಡಬಹುದು. ಫಸ್ಟ್ ಬಂದಿದ್ದು ಇದು 4 ಎಕರೆ ವರ್ಕ್. ಓನರ್ ನೋಡಿ ಈ ಕಡೆ ಜಮೀನವ್ರು ಕೂಡ 1.5 ಎಕರೆ ಫೆನ್ಸಿಂಗ್ ಮಾಡಿಸ್ಕೊಂಡಿದ್ದಾರೆ. ಈ ಬಿಸ್ಲಿಗೆ ಇದೇನ್ ಶೈನಿಂಗ್ ಹೊಡಿತಿದೆ. ಈ ತರ ಬಂದ್ರೇನೆ ಟಾಟಾ ಅಂತ, ಬ್ಲಾಕ್ ಕಲರ್ ಅಲ್ಲಿ ಟಾಟಾ ಅಂತ ಬಂತಿರುತ್ತೆ. 7 ಅಡಿ ಕಂಬಕ್ಕೆ 6 ಲೈನ್ ತಂತಿ ಹಾಕೊಡ್ತೀವಿ. ಯಾವ ತರ ಇದೆ ಅಂತ ನೀವು ನೋಡಬಹುದು. ಕಲ್ನ ಮೆಶ್ ವರ್ಕ್ ಮಾಡ್ಕೊಡ್ತೀನಿ, ನಾಟೆಡ್ ಮೆಶ್ ವರ್ಕ್ ಮಾಡ್ಕೊಡ್ತೀನಿ. ಇನ್ವೆಸ್ಟ್ಮೆಂಟ್ ಒನ್ ಟೈಮ್ ಮಾಡ್ತೀರಾ, ಕೆಲಸ ಬಂದು ಲೈಫ್ ಟೈಮ್ ಇರಬೇಕು. ಸಿಮೆಂಟ್ ಸ್ಲ್ಯಾಬ್ ಬಂದು ಅದ್ ಯಾವ್ದೇ ತರ ಲೈಫ್ ಲಾಂಗ್ ಇರಲ್ಲ. ಇದನ್ನ ಹಾಕ್ಸ್ಕೊಂಡ್ರೆ ಇದು ಲೈಫ್ ಟೈಮ್. ಮೆಶ್ ಹಾಕ್ಸ್ಕೊಂಡ್ರೆ 300-400 ರೂಪಾಯಿ ಜಾಸ್ತಿ ಆಗ್ಬೋದು. ಮೆಶ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಕೆಳಗಡೆ ಟಾಪ್ ಟು ಬಾಟಮ್ ಏನಿರುತ್ತೆ, ಮೇಲ್ಗಡೆ ಶಾರ್ಪ್ನೆಸ್ ಬರುತ್ತೆ. ಯಾವ್ದೇ ಕಾರಣಕ್ಕೂ ಹಿಡ್ಕೊಂಡು ಹತ್ತಕ್ಕಾಗಲ್ಲ. ತುಂಬಾ ಜನ ಕೇಳಿದಾರೆ ನನಗೆ, ಒಂದ್ ಕಲ್ಗೆ 750 ರೂಪಾಯಿ ಏನಕ್ಕೆ ಇಸ್ಕೊಂತೀರಾ ಅಂತ. ಈ ಕಲ್ಲು ಬಂದು ನಮ್ಗೆ ಕೋಲಾರದಿಂದ ಬರೋದು. ಟ್ರಾನ್ಸ್ಪೋರ್ಟ್ ಚಾರ್ಜ್ ಒಂದು 2 ಅಡಿ ಗುಂಡಿ ಹೊಡೆದು ಒಳಗಡೆ ಕಲ್ಲು ಹಾಕ್ಬೇಕು. 6 ಅಡಿಯಿಂದ 6 ಅಡಿಗೆ ಒಂದು ಕಲ್ಲು ಹಾಕ್ಬೇಕು. 8 ಕಲ್ಗೆ ಯಾವತ್ತೇ ಆಗ್ಲಿ 2 ಸಪೋರ್ಟ್ ಕಲ್ ಬೇಕೇ ಬೇಕು. ತಂತಿ ನಾನು ಈ ತರ ಹತ್ತು ನಿಂತ್ಕೊಂಡ್ರು ಕಟ್ ಆಗಲ್ಲ, ಅಷ್ಟು ಟೈಟ್ ಆಗಿ ಬರ್ಬೇಕು. ಆಲ್ ಓವರ್ ಕರ್ನಾಟಕ ನಾನ್ ಬಂದು ವರ್ಕ್ ಮಾಡ್ಕೊಡ್ತೀನಿ. ಮೆಶ್ ವರ್ಕು, ತಂತಿ ವರ್ಕು, ನಾಟೆಡ್ ಮೆಶ್, ಪ್ರತಿ ಒಂದು ಕೆಲಸನೂ ನಾನು ಮಾಡ್ಕೊಡ್ತೀನಿ.